ಯಾರಪ್ಪ? ಮೂರ್ ಲೋಕದ ಗಂಡ ಅರ್ಜುನ ಅಂತ ಹೇಳ್ತಾರ. ಹೌದು ಯಾಕಂದ್ರ ಭೂಮಿ ತಲೆ ಮ್ಯಾಲ ಮೂರ್ ಲೋಕದ ಗಂಡ ಅರ್ಜುನ ಅದಾನು, ಹೌದು 6 ಲೋಕದ ಗಂಡ ಅವನು ಕುದುರೆ ಅಂತ ಹೇಳ್ತಾರ. ಹೌದು. ಯಾಕಂದ್ರ 3 ಲೋಕದ ಗಂಡ ಅರ್ಜುನ, ಹಾ 6 ಲೋಕದ ಗಂಡ ಅವನು ಕುದುರೆ ಅಂತ ಹೇಳ್ತಾರು. ಹೌದು ಅರ್ಜುನಗೂ ಮಲಿ ಇಲ್ಲ, ಅರ್ಜುನ ಕುದುರೆಗೂ ಮಲಿ ಇಲ್ಲ ಅಂತ ಹಿಂಗ ನೇಮ ಐತದ. ಹೌದು. ಯಾಕಂದ್ರ ಭೂಮಿ ತಲೆ ಮೇಲೆ ಅವ್ರ ಗಂಡಾಗೆ ಉಳಿಬೇಕಾಗೈತಿ. ಹಾ ಈಕೇನಂತ ಹೇಳ್ತಾಳು, ಏನಂತ ಹೇಳ್ತಾಳ? ಭೂಮಿ ಗಂಡ ಯಾವ ಹೇಳಾಕೋ ಜಾನ, ಹಾ 3 ಲೋಕದ ಗಂಡ ಅರ್ಜುನ ಅಂತ ಹೇಳ್ತಾರ. ಹೌದು ಹೌದಲ್ಲ? ಹಾ ಭೂಮಿ ಗಂಡ ಯಾರ ಹೇಳಕ ಜಾನ, ಹೇಳಕ ಜಾನ, ಹೇಳಕೋ ಜಾಣ. 3 ಲೋಕದ ಗಂಡ ಅರ್ಜುನ ಮುನಿಗೆ ಕೇಳ, ಹೆಣ್ಣಿನ ಶರೀರ ಇಲ್ಲ, ಹೆಣ್ಣಿನ ಶರೀರ ಇಲ್ಲ, ಹೆಣ್ಣಿನ ಶರೀರ ಇಲ್ಲ. ಭೃಂಗಿ ಮುನಿಗೆ ಹೆಣ್ಣಿನ ಶರೀರ ಇಲ್ಲ ಹೇಳಿ ಹಾಡಬೇಕ ಇದ್ರ ಜಡತೆಯ, ನಿರಾಕಾರದಾಗ ಏನ ಇಲ್ಲ ಅಂತ ಮೂಲ ಸಂಬದಾಗ ಬರದಾತೆಯ. ಮತ್ತೇನಂತ ಹೇಳ್ತಾರು? ಏನ್ ಹೇಳ್ತಾರ ತಮ್ಮ? ನಿಮ್ಮವರೆಲ್ಲ ಸೀರೆ ಉಟ್ಟ ದೊಡ್ಡವ್ರಾಗ್ಯಾರು. ಹೌದು. ಯಾರ್ಯಾರು ಸೀರೆ ಉಟ್ರತ್ತ ಮಾಸ್ತರ? ಯಾರ್ಯಾರಪ್ಪ? ಯಾರ್ಯಾರು ಉಟ್ರತ್ ನೀವು ಒಟ್ಟು ಹೇಳ್ರಲ್ಲ, ಯಾರ್ಯಾರು ಉಟ್ಟಾರತ್ ಹೇಳ್ಯಾರು? ಭೀಮಸೈನ್ ಸೀರೆ ಒಟ್ಟ, ಹೌದೌದ. ಅರ್ಜುನ ಸೀರೆ ಒಟ್ಟ, ಅರ್ಜುನ ಸೀರೆ ಉಟ್ಟ. ಹಾ ಮತ್ತ ನಿಮ್ ವಿಷ್ಣು ದೇವರು ಸೀರೆ ಉಟ್ಟನು. ಭಸ್ಮಾಸುರ ಪೆನ್ ಹಚ್ಚಿದ ವಿಷ್ಣು ದೇವ್ರು ಒಟ್ಟ. ವಿಷ್ಣು ದೇವರು ಸೀರೆ ಉಟ್ಟಾನು. ಇದು ಅಲ್ಲ ಏನಾಗೈತಿ, ಏನಾಗಿತ್ತು? ನಿಮ್ಮವ್ರೆಲ್ಲ ಸೀರೆ ಉಟ್ಟ, ಕೃಷ್ಣ ಪರಮಾತ್ಮನು ಸೀರೆ ಉಟ್ಟಾನು ಅಂತ ಹೇಳ್ತಾರ ಅವ್ರು. ಹೌದು. ಯಾಕಂದ್ರ ಕೃಷ್ಣ ಪರಮಾತ್ಮ ಸೀರೆ ಉಡಬೇಕಾದ್ರ ಏನ್ ಮಾಡ್ಯಾರು? ಯಾಕಂದ್ರ ಸೀರೆ ಉಟ್ಟಾರಂದ್ರ ನಿಮ್ಮಂತವ್ರು ಸೀರೆ ಹುಟ್ಟಿಲ್ಲ ಅವ್ರು. ಎಂತ ಸೀರೆ ಮಾಡ್ಯಾರು? ಈಕೇನ ಮಶಿಬನಾಳ ವಿದ್ಯಾ ಹುಟ್ಟಾಳ ನೋಡಿ, ಇಂತ ಸೀರೆ ಹುಟ್ಟಿಲ್ಲ ಅವ. ಶಾಂತಿ ಎಂಬು ಎಳಿ ತಗದ ನಿರ್ಗುಣಂಬು ಮಗ ಹೂಡಿ, ಹೌದ ಹೌದ. ನಿಧಾನಂಬು ಲಾಳೆಗೆ ಜ್ಞಾನಂಬು ಅಂತ ಕುಕುಡಿ ಸುತ್ತಿ, ಹೌದ್ ಹೌದ್. ನಿರುಬೈಲ ಸ್ವರೂಪ ನಿರಾಕಾರ ವಸ್ತು ಮಾಡಿ ಊಟ ಕೆಡಸಿದ ನಿಮ್ಮ ಹೆಂಗಸರನ. ಹೌದ್ ಹೌದ್ ಹೌದ್ರಲ್ಲ. ನಿಮ್ಮ ಹೆಂಗಸರನ ಹೌದ್ ಹೌದ್ ಹೌದ್. ಹೇಳ್ತಾರ. ಮಾಡಿ ತೊಟ್ಟನು. ಅಂಗವೆಲ್ಲ ಲಿಂಗದ ಹೌದ್ ಹೌದ್ರಿ. ಜಗವೆಲ್ಲ ಜಂಗಮನ ಆಸ್ತಿ, ಹೌದ್. ಎನ್ನುಳದಾಸ್ತಿ ನನ್ನದಾವದಯ್ಯ ಗುರು ಮಲಿನ. ಹೌದ್ ಹೌದು. ಗುರು ಮಲಿನ. ಹೌದ್ ಹೌದ್ ಹೌದ್. ಕರೆ ಐತ್ರಿ ಮಾಸ್ತರ. ಮಂಗಕ್ಕೆ ಮಣಿ ಇಲ್ಲ, ಲಿಂಗಕ್ಕೆ ಕೊನಿ ಇಲ್ಲ, ಹೌದ್. ಸಂಘ ಪರತ್ಯಾಗಿಗೆ ಸುಖವಿಲ್ಲ ಅಂದ ಹೌದ್ ಹೌದು. ಗುರು ಮಲಿನ. ಹೌದ್ 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 ಹೌದ್. ಕರೆ ಐತ್ರಿ ಮಾಸ್ತರ. ಅಂಗವೇ ಸತಿ ಲಿಂಗವೇ ಪತಿ ಗುರುವಿನಲ್ಲಿ ಉದ್ಭವಿಸಿ, ಗುರುವಿನಲ್ಲಿ ಉದ್ಭವಿಸಿ ಮದುವೆ ಮಾಡಿ ಕೊಟ್ಟಾರ ಎನಗ ಪುರಮಾನಸಿ. ಹೌದ್ ಹೌದ್ ಹೌದ್. ಕರೆ ಐತ್ರಲ್ಲ. ಯಾಕಂದ್ರ ಅಂಗವೇ ಸತಿ ಲಿಂಗವೇ ಪತಿ, ಹಾ ಅಂಗವೇ ಸತಿ ಲಿಂಗವೇ ಪತಿ ಗುರುವಿನಲ್ಲಿ ಉದ್ಭವಿಸಿ ಹಾ ಮದುವೆ ಮಾಡಿ ಕೊಟ್ಟಾರ ಎನಗ ನನ್ನ ಪುರಮಾನಿಸಿ ಅಂತ ಹೇಳ್ಯಾರ. ನಿನ್ನ ಪುರಮಾನಿಸಿ ಅಂತ ಮದುವೆ ಮಾಡಿ ಕೊಟ್ಟಾರ ಎನಗ ನಿನ್ನ ಪುರಮಾನಿಸಿ ಅಂತ ಹೇಳ್ಯಾರು. ತಳಗಿಂದ ಮ್ಯಾಗ ಬರಾಕ್ ಬರ್ತೈತೇನ? ಅಂಗವೇ ಸತಿ ಅಂದ್ರೆ ಹೆಂಗ, ಇದಕ್ಕ ಸತಿ ಅಂತ ಕರ್ದಾರು. ಆದ್ರೆ ಈ ಸತಿ ಅಣತಿ ಕರೆ ಇದು ಸತಿ ಹೆಚ್ಚಾಗಾಕ ಬರಂಗಿಲ್ಲ. ಮ್ಯಾಲ ಲಿಂಗ ಇಟ್ಟ ಹಂಗ ಸತಿ ಅಂದಾರ ಕರೆ ಮ್ಯಾಲ ಲಿಂಗವೇ ಪತಿ ಅಂದರು. ಹೌದು. ಆದ್ರೆ ಮ್ಯಾಲ ನೀರು ಬಿಡಬೇಕಾದ್ರ ಮತ್ತ ಬಲಗೈ ನಮ್ಮದು ಹೆಚ್ಚ ಐತಿ. ಎಡಗೈ ಹಿಂಗ ಮಾಡ್ಯಾರನ? ಎಡಗೈಲೆ ನೀರು ಬಿಡಾಕ ಬರಂಗಿಲ್ಲ. ಹೌದು. ಲಿಂಗ ಪೂಜೆ ಮಾಡ್ಬೇಕಾದ್ರ ಬಲಗೈಲೆ ಪೂಜೆ ಮಾಡ್ಬೇಕಾಕತಿ. ಅದಕ್ಕ ಬಲ ಅನ್ನೋದು ಹೆಚ್ಚೈತಿ. ಹೌದು. ಅಂಗವೇ ಸತಿ ಲಿಂಗವೇ ಪತಿ ಅಂದಾರ. ಹಾ. ಗುರುವಿನಲ್ಲಿ ಉದ್ಭವಿಸಿ ಮದುವೆ ಮಾಡಿ ಕೊಟ್ಟಾರ ಎನಗ ನಿನ್ನ ಪುರಮಾನಿಸಿ ಅಂತ ಹೇಳ್ತಾರ ಅವ್ರು. ಹೌದು. ಯಾಕಂದ್ರೆ ಇದನ್ನ ತಿಳ್ಕೊಬೇಕಾಕತಿ. ಆದ್ರ ವಿಜ್ಞಾನದಾಗ ಹೆಂಗಾಗತ್ತತಿ ಈಗಿನ ಟೈಮದಲ್ಲಿ? ಮತ್ತೇನ್ ಹೇಳ್ತಾರ ತಮ್ಮ? ಏನಂತ ಹೇಳ್ತಾರು?
ದೇವದಾನವರಲ್ಲಿ ನಡೆದಿದ್ದ ಕದನ ಹೌದ್ ಚಿಟ್ಟಿಗೇರಿ ಸಮುದ್ರ ಮಾಡ್ಯಾರ ಮತ್ತನ ಸಮುದ್ರ ಮಾಡ್ಯಾರ ಮತ್ತನ ಕೋಟಿ ವಿಸಾಲಿ ಆತ ಉತ್ಪನ್ನ ಹೌದ್ ಕರೆ ಐತ್ರಿ ವಿಷ ಯಾರಿಗೆ ದಕ್ಕುದಲ್ಲ ಕುಡದ ಪರಮಾತ್ಮ ಹೌದ್ ನಿಮ್ಮವಾದ ಹೋಗಿ ಕುಡಿಬೇಕಾಗಿತ್ತಲ್ಲ ಇಲ್ಲಿ ಪರಮಾತ್ಮನ ಯಾಕೆ ಕುಡಿಬೇಕಾಗೈತಿ ಘಟಕತ್ತಿವ ಇಲ್ಲಿ ಜೇರ ಕಡತ ಎಲ್ಲಾರ ಇವ್ರು ಪಾರ್ವತಿ ಕುಡ್ದಳಂದ್ರ ಈಕೆ ಅಂಶ ಅನ್ನೋದು ಉಳಿತಿರ್ಕಿಲ್ಲ ಅವಾಗ ನನ್ನ ಪರಮಾತ್ಮ ಏನ್ ಮಾಡ್ಯಾನು ಒಪ್ಪರಿ ವಿಷ ಒಪ್ಪರಿ ಅಮೃತ ಆತ ಅವಾಗ ಏನ್ ಮಾಡಕತ್ತ ಏನ್ ಮಾಡ್ರು ಅವಾಗ ಒಪ್ಪರಿ ಅಮೃತ ಒಪ್ಪರಿ ವಿಷ ಹಿಡ್ಕೊಂಡ ಅದಲಾ ಬದಲ ಮಾಡಿ ನಿಡ್ಕೊತ ಹೊಂಟ ಪರಮಾತ್ಮ ಅವಾಗ ಏನಾತ್ರಿ ಮಾಸ್ತರ ಏನಾಯ್ತು ಅವಾಗ ಏನಾತಂದ ಬಳಕ ಅದಲಾ ಬದಲ ಮಾಡಿ ನಿಡ್ಕೊತ ಅವಾಗ ಹೊಂಟ ನೋಡು ಹೌದು ಅವಾಗ ಏನಾತಂದ್ರ ದಾನವರ ಒಳಗಿಂದ ದೈತ್ರ ಒಳಗ ಬಂದು ಕೂತ್ರ ಯಾರ ರಾವು ಕೇತು ಅನ್ನುವಂತವ್ರ ಹೌದು 66 ಕೋಟಿ ದೈತ್ರು 33 ಕೋಟಿ ದಾನವರು ಕೂಡಿ ಏನ್ ಮಾಡ್ತಿದ್ರ ಸಮುದ್ರ ಮತ್ತನ ಮಾಡೋ ಟೈಮಕ್ಕ ಹೌದ ಶೇಷನಾರಾಯಣ ಹಗ್ಗ ಮಾಡಿದ್ರು ಹೌದಲ್ಲ ಮಂದ್ರಗಿರಿ ಪರ್ವತ ಕಡ್ಗೋಲ ಮಾಡಿದ್ರ ಅವಾಗ ಏನ್ ಮಾಡ್ತಾರ ಮುಂದೆ ಮೋಚಿ ಕಡೆ ದೈತ್ರಾಗಿದ್ರು ಹೌದ್ ಬಾಲ ಕಡೆ ದೇವಚಾರ ಆಗಿ ದೇವ್ಯಾರಾಗಿ ಸಮುದ್ರ ಮಥನ ಮಾಡೋ ಟೈಮಕ್ಕ ಮಾಡೋ ಟೈಮ್ದಾಗ ಒಪ್ಪರಿ ವಿಷ ಒಪ್ಪರಿ ಅಮೃತ ಆತ ಅವಾಗ ಏನ್ ಮಾಡ್ತಾರ ಮುಂದ ಅವಾಗ ಏನ್ ಮಾಡ್ರು ಏನ್ ಮಾಡ್ತಾರ್ರಿ ಮಾಸ್ತರ್ ಯಾರಿಗೆ ದಕ್ಕುದಲ್ಲ ಕುಡದ ಪರಮಾತ್ಮ ಕುಡದ ನೀಲಕಂಠ ನಾಮ ಬಂತು ಯಾಕ ಪರಮಾತ್ಮ ಯಾವಾಗ ಕುಡ್ದ ನೋಡು ಗಂಡಿಗೆ ನೀಲಕಂಠ ಅನ್ನುವಂತ ನಾಮ ಬಂತು ಅಲ್ಲಿ ನಾಮ ಬಂತು ಹೌದಲ್ಲ ಅವಾಗ ಏನ್ ಮಾಡಿದ ಮುಂದೆ ಏನ್ ಮಾಡ್ತಾನ್ರಿ ಮಾಸ್ತರ ಅವನು ದೇಹ ತಣ್ಣಗ್ ಮಾಡ್ಬೇಕಾದ್ರ ಜಲಪ್ರಳಿಯಿಂದ ದೇಹ ತಣ್ಣಗ್ ಮಾಡ್ಕೊಂಡು ಹೌದ್ರಲ್ಲ ತಕ್ಷಣ ಹೌದೌದು ಜಲಪರಳಿ ಮಾಡಿದ ದೇಹ ತಣ್ಣಗ್ ಮಾಡ್ಕೊಂಡ ಕರೆ ಐತ್ರಲ್ಲ ಅವಾಗ ಹೇಳ್ತಾ ನೋಡಿ ನೀಲಕಂಠ ನಾಮ ಬಂತಂದ್ರ ಅವಾಗ ಇಟ್ಕೊಂಡ ನೀವು ಗಂಗಾನ ಅಂತ ಹೇಳ್ತಾ ಹಂಗೇನ್ ಆಗಂಗಿಲ್ಲ ನೀ ಹೇಳೋದಾಗ ಬೇರೆ ಆಕತಿ ಎಂದು ಬೇರೆ ತಂಗಿ ಹೌದೌದು ಯಾಕ ಅಲ್ಲಿ ಬಾಂಧದ್ ಬೇರೆ ಐತಿ ನೀ ಬರ್ಬೇಕಾದ್ರ ಪರಮಾತ್ಮನ ತಲೆ ಮ್ಯಾಲ ಭಗರಥಿದಿಂದ ಅಲ್ಲಿ ಬಂದಾಳ ಹೌದೌದು ಭಗೀರಥನಿಂದ ಬಂದಾನ ಅಂತೇಳಿ ನಾವ್ ಹೇಳಿದ್ವು ಮಾಸ್ತರ್ ಆಗಲೇನ ಆಕಿಗಿನ ಹೋಗಂಗಿಲ್ಲ ತಿಳಿಯಾಗ ಹೋಗಂಗಿಲ್ಲ ಆಕಿನ ತರು ಟೈಮ್ದಾಗ ಒಬ್ಬಾಕಿ ಅಲ್ಲಿ ಶಂಕ ಹಾಕಿ ಒದ್ರ್ಯಾಳ ಯಾಕಂದ್ರ ನೋಡು ಭಗೀರಥ ಈ ಭೂಮಿ ತಲೆ ಮೇಲೆ ಗಂಗಾನ ತರಬೇಕಾದ್ರ ಗಂಗಾ ನೀ ಭೂಮಿಗೆ ತರಬೇಕಾದ್ರ ಭಗೀರಥ ತರಬೇಕಾದ್ರ ಅಲ್ಲಿ ಹಬ್ಬಕ್ಕೆ ನಿಮ್ಮ ಹೆಣ್ಮಗಳ ಭೇಟಿ ಆಗ್ಯಾಳ ಹಾದ್ಯಾಗ ಭೇಟಿಯಾಗಿ ಏನ್ ಮಾಡ್ಯಾಳು ಶಂಕ ಹಚ್ಚಿ ಊದ್ಯಾಳ ಆಕಿ ಹೆಸರು ಏನೈತಿ ಅಂತ ಕೇಳ್ಬೇಕಾಗೈತಿ ಈಕೆನ ಯಾಕಂದ್ರ ಒಳಗಿನೂ ಒಂದಿಟ್ಟು ಬರಲ್ಲ ಇನ್ನ ಹೊರಗೆ ಏಟ ಇಟ್ಕೊಂಡ್ಕೊಂಡಾಕ್ಯದ ಅಡಿಕರ ಒಪ್ಪರಿ ದೈತ್ರ ಒಪ್ಪರಿ ಹೌದು ದೇವತಾರಾಗಿದ್ರು ದೈತ್ರನ ಕೊಲ್ಲಬೇಕಾಗಿತ್ತು ಹೌದೌದ್ರಲ್ಲ ಪರಮಾತ್ಮ ಏನ್ ಮಾಡಿದ ಏನ್ ಮಾಡ್ತಾನ ಪರಮಾತ್ಮ ಬ್ರಹ್ಮ ಕಪಾಲಿ ಕೈಯಾಗಿ ಹಿಡದ ಒಪ್ಪರಿ ವಿಷ ಒಪ್ಪರಿ ಅಮೃತ ಹಿಡ್ಕೋತ ನಡೆದಿದ್ದ ಅವಾಗ ಹೆಂಗ ಮಾಡಿದ ಏನ್ ಮಾಡಿದ್ರಿ ಮಾಸ್ತರ ಬಲಕ ದೈತ್ರು ಕೂತಿರ ಹೌದ ಎಡಕ ನಿಮ್ಮ ದೇವಚಾರ ಕೂತಿದ್ರು ಎಡಕ ದೇವಚಾರ ಕೂತಿದ್ರು ಅದಲಾ ಬದಲ ಮಾಡಿ ನೀಡಕೋತ ಹೊಂಟ ಅದಲಾ ಬದಲ ಹೆಂಗ ವಿಷ ಅನ್ನುವಂತದ ದೈತ್ರಿಗೆ ನೀಡುತ್ತಿದ್ದ ಹೌದು ಅಮೃತ ಅನ್ನುವಂತದ ನಿಮ್ಮ ದೇವಚಾರಿಗೆ ನೀಡ್ಕೋತ ಹೋಗೋ ಟೈಮ್ದಾಗ ರಾವು ಕೇತು ಏನ್ ಮಾಡ್ರ ರಾವು ಕೇತು ಏನ್ ಮಾಡ್ತಾರು ದೇವಚಾರ ಒಳಗಿಂದ ದೇವ್ರ ಒಳಗಿಂದ ಎದ್ದು ಹೋಗಿ ದೈತ್ರ ಒಳಗಿಂದ ಎದ್ದು ಹೋಗಿ ದೇವಚಾರ ಒಳಗ ಕೂತ್ರು ಅವಾಗ ಕೂತ ಟೈಮ್ದಾಗ ಏನಾತ್ರಿ ಮಾಸ್ತರ ಪರಮಾತ್ಮ ನೀಡಿದ ಗಂಟ್ಲದ ಅಣತೂತ ಗಂಟ್ಲದಾಗ ಇತ್ತು ಹೌದೌದ್ರಲ್ಲ ಅನಕ ಗುಡದ ಸೂರ್ಯನು ಮತ್ತು ಚಂದ್ರ ನೋಡಿರು ಚಂದ್ರನು ಸೂರ್ಯನು ಪರಮಾತ್ಮಗೆ ಹೇಳ್ತಾರು ಏನಂತ ರಾವು ಕೇತು ಇದ್ದವ್ರು ದೈತ್ರ ಒಳಗಿಂದ ಹೋಗಿ ದೇವಚಾರ ಒಳಗ ಕೂತಾರಪ್ಪ ಅಂತ ಪರಮಾತ್ಮಗೆ ಹೇಳ್ರು ಅವಾಗ ರಾವು ಕೇತುನ ಅನ್ನದಾಗ ಎಲ್ಲಿತ್ತು ಇನ್ನ ಗಂಟಲದಾಗ ಎತ್ತು ತುತ್ತಿನ ಗಂಟಲದಾಗ ಎತ್ತು ಅವಾಗ ಏನ್ ಮಾಡ್ತಾನ ಪರಮಾತ್ಮ ಚೆಂಡು ಹಾರಿಸಿಬಿಟ್ಟ ಸಿಟ್ಟಿಗೆದ್ದ ರಾವುತಿ ಕೇತುನ ಚೆಂಡು ಹೊಡೆದ್ ಬಿಟ್ಟ ಚೆಂಡು ಹೊಡೆದ್ ಬಿಟ್ಟಾಗ ಮ್ಯಾಲ ಸುತ್ತ ಯಾಕತ್ತು ಬಿಟ್ಟು ಅವಾಗ ರಾಹು ಕೇತು ಸೂರ್ಯಾಗ ಮತ್ತ ಚಂದ್ರಗ ಏನಂತ ಶ್ರಾಪ ಕೊಡ್ತಾರೋ ನಾವು ಇಂತ ದೈತ್ರಿ ಹಿಂಗ ದಗದ ಮಾಡಿದಾಗ ನೀವ್ ಯಾವಾಗ ಹೇಳಿರ ಅಂದ ಬಳಕ ಪರಮಾತ್ಮಗ ಇನ್ನು ಮೆಲತ್ತ ನಿಮಗೆ ಇಂತ ಶ್ರಾಪ ಆಗಲಿ ರಾಹು ಕೇತು ಶ್ರಾಪ ಕೊಟ್ಟಾರ ಸೂರ್ಯಾಗ ಮತ್ತ ಚಂದ್ರಗ ಸೂರ್ಯಾಗ ಅಮಾಸಿಗೆ ಹಿಡಿಲಿ ಗ್ರಹಣ ಹತ್ರ ಶ್ರಾಪ ಕೊಟ್ಟಾರು ಚಂದ್ರಗ ಏನತ್ಲ ಹುನಿವ್ ಹಿಡಿಲತ್ತೇಳಿ ಶ್ರಾಪ ಕೊಟ್ಟಾರ ಅವ್ರು ಯಾರ ರಾಹು ಕೇತು ಅಲ್ಲಿ ಶ್ರಾಪ ಕೊಟ್ಟಾರು ಅದ್ರ ಸಂಬಂಧ ಶ್ರಾಪ ಹಿಡಿಬೇಕಾದ್ರ ಅಲ್ಲಿ ಗಂಡಗಂಡಸರಿಗೆ ಶ್ರಾಪ ಹಿಡದೈತಿ ಆದ್ರ ನಿನ್ನ ಹೆಣ್ಮಗಳ ಬುಟ್ಟಿ ತಗೊಂಡ ಮುಂದೆ ಕುಂಡಬೇಕಾದ್ರ ಹೊಟ್ಟಿಲೆ ಇದ್ದಾಗ ನೀ ಅವ್ರಿಗೆ ಅಲ್ಲಿ ಗಂಡ ಮಕ್ಳಿಗೆ ಗಿರ್ಯಾನಿ ಹಿಡ್ದತ್ತು ನೀ ಹೊಟ್ಟೆ ತಗೋಲ ಕುಂಡಬೇಕಾದ್ರ ನಿನಗ ಅವ್ರಿಗೆ ಏನು ಸಂಬಂಧ ಐತಿ ನೀ ಯಾಕೆ ಕೂತದಿ ಹೊರಗ ನಾವು ಒಣಕಿನ ಯಾಕೆ ಇಟ್ಕೊಂಡ್ ಕೂತಿ ಎಲ್ಲಿ ಇಟ್ಕೊಂಡ್ ಕೂತಾಳ ಒಳಕಲ್ದಾಗ
ಮತ್ ಇಟ್ಕೊಳಕ್ ಬೇಕಲ್ಲ ಮತ್ತ ಒಳಕಲ್ಲ ಬೇಕಲ್ಲ. ಮತ್ತ ಗಿರಾಣಕ ನಿನಗೆ ಏನು ಸಂಬಂಧ ಐತಿ? ಏನ ಸಂಬಂಧ ಐತಿ? ಅದರ ಸಂಬಂಧ ನೀವು ಕೊಂಡಬೇಕಾಗೈತಿ. ಹೌದು. ಯಾಕಂದ್ರ ಏನೋ ಒಂದು ಹೊಳುವಂಗಿಲ್ಲ, ಏನೋ ಕೈ ಬಳ ಮರ್ಚುವಂಗಿಲ್ಲ, ಹಾ. ಏನೂ ಮಾಡಬಾರ್ದಂತ ಶ್ರಾಪ ಅವ್ರವ್ರಿಗೆ ಗಂಡ ಮಕ್ಕಳಿಗೆ ಆಗಿತ್ತು. ಆದ್ರೆ ನಿನ್ನ ಹೆಣ್ಣು ಮಗಳ ಗಪ್ಪ ಕೊಂಡಬೇಕಾದ್ರೆ ಎದರ ಸಂಬಂಧ ಕೂತಾಳ. ಹಾ. ಹೌದಲ್ಲ? ಅಲ್ಲಿ ಗಂಡನ ಹೆಸರು ಹಿಡಿದಿರ್ತಲ್ಲ. ಗಂಡಗಣಸರಿಗೆ ಹಿಡಿದಿತ್ತು. ಹಾ. ಆದ್ರೆ ನಿಮ್ಮವ ಹೋಗಿ ಕೊಂಡಬೇಕಾದ್ರೆ ಏನು ಸಂಬಂಧ ಕೂತಾಳ. ಯಾತ್ರ ಸಂಬಂಧ ಕೂತ್ರ? ಹೌದಲ್ಲ? ಹಾ. ನಿನ್ನ ಕೃಷ್ಣ ಪರಮಾತ್ಮ ಶೀರಿನ ಯಾಕೆ ಕೊಟ್ಟನು, ಹೌದು. ಎದರ ಸಂಬಂಧ ಹುಟ್ಟಾನು ಅಂತ ಕೇಳ್ತಾಳ ಆಕಿ. ಹೌದು. ಯಾಕಂದ್ರ ನನ್ನ ಕೃಷ್ಣ ಪರಮಾತ್ಮ ಅಂದ್ರೆ ಶೀರಿ ಹುಟ್ಟಿಲ್ಲವ. ಹಾ. ಯಾಕಂದ್ರ ನಿರಾಕಾರಂಬು ವಸ್ತು ಮಾಡಿ ತೊಟ್ಕೊಂಡು ಬರ್ಬೇಕಾದ್ರೆ ಎದರ ಸಂಬಂಧ ಬಂದಿದಂದ್ರ ಯಾತ್ರ ಸಂಬಂಧ? ಸತ್ಯವಾಗಿ ಇದ್ದಕ್ಕೆ ಕೃಷ್ಣ ಪರಮಾತ್ಮನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾಳ. ಹೌದು. ನಮಸ್ಕಾರ ಮಾಡಿ ಏನ್ ಕೇಳ್ತಾಳು? ಏನ್ ಕೇಳು? ನನಗ ವರ ಕೊಡ್ಬೇಕು ನೀವು ಕೃಷ್ಣ ಪರಮಾತ್ಮ ಅಂತೇಳಿ ಸತ್ಯವಾಮಿ ಹೇಳ್ತಾಳು. ಹೌದು. ಏನ್ ಬೇಕು ವರ ಈಗ ಸದ್ದ ಕೊಡ್ತಾನೆ ಕೇಳತ್ ಹೇಳಿದ ಕೃಷ್ಣ ಪರಮಾತ್ಮ. ಹಾ. ಅವಾಗ ಸತ್ಯವಾಮಿ ಏನಂತ ಬಿಡ್ತಾಳು? ಏನ್ ಬೇಕು? ಏನಿಲ್ಲ ಕೃಷ್ಣ ಪರಮಾತ್ಮನ ಶಕ್ತಿ ಪೂಜೆ ಹಾಕಿದ್ದೀನಿ, ಗಂಡ ಮಕ್ಕಳು ಯಾರೋ ಬರಬಾರ್ದಂಗ ನನಗೆ ವರ ಕೊಡು ಅಂತ ಬಿಡ್ತಾಳ. ಹೌದು. ಅವಾಗ ಬೇಡಿದಾಗ ಕೃಷ್ಣ ಪರಮಾತ್ಮ ಆತ್ ಹೋಗಿ ನೀ ಕೊಟ್ಟಂಗ ಆಗಲಿ ಅಂತೇಳಿ ಹೇಳಿದ. ಹಾ. ಹೇಳಿದಾಗ ಅವಾಗ ಕೃಷ್ಣ ಪರಮಾತ್ಮ ಒಂದು ವಕವಾದಕ್ಕೆ ಬೀಳ್ತಾಳೆ ಈಕೆ ಸತ್ಯವಾಮಿ. ಹೊಳ್ಳಿ ಉಲ್ಟಾ ಏನಂತ ಬೀಳ್ತಾಳು? ಏನಂತ? ಯಾಕಂದ್ರೆ ನಾ ಶಕ್ತಿ ಪೂಜಾರ ಈಗ ಸದ್ದ ಹಾಕಿದ್ದೀನಿ, ಗಂಡ ಮಕ್ಕಳು ಯಾರೋ ಬರಬಾರ್ದು ಅಂತೇಳಿ ನೀನ ವರ ಕೊಟ್ಟದಿ. ಹೌದು. ನನ್ನ ತೇಕ ಮುತ್ತಿನ ಹಾರ ಆಯ್ತಿ, ನೀ ಹೆಂಗ್ ಹೋಯ್ತು ಒಯ್ ಪರಮಾತ್ಮ ಅಂದ ಬಿಡ್ತಾಳ. ಹಾ. ನೋಡು ಅವನ ತೇಕ ವರ ಬೇಡಿ ಮತ್ತ ಅವಂಗ ತಿರುಗಿ ಬಿತ್ತದ ಹೆಣ್ಣ ಮಕ್ಕಳು. ಹಾ. ಯಾಕಂದ್ರೆ ನೋಡು ಇದು ಮೊದಲ ಯಾವ್ದತಿ ಉಪರಾಟಿ ಓಡೋ ಕುದುರೆ ಐತಿ. ಅದು ಹಾ. ಇದು ಉಪರಾಟಿ ಓಡೋ ಕುದುರೆ ಅಂತ ಅವ ಪರಮಾತ್ಮ ತಿಳ್ಕೊಂಡಿದ್ದ. ಏನ್ ಮಾಡು? ಮುತ್ತಿನ ಹಾರ ಹೆಂಗ್ ಹೋಯ್ತು ಒಯ್ಯತ್ ಯಾವಾಗ ಅಂದ ನೋಡು. ಅವಾಗ ಕೃಷ್ಣ ಪರಮಾತ್ಮ ಹೇಳ್ತಾನು, ಈ ಮುತ್ತಿನ ಹಾರ ಎಲ್ಲರ ಒಯ್ಲಿಕ್ಕ ಏನಂತ ಹೇಳ್ತಾನು? ಏನಂತ ಈ ಹೇಳ್ತಾನು? ಮುತ್ತಿನ ಹಾರ ಒಯ್ಲಿಕ್ಕ ನೀ ಏನ್ ಕರಿತಿ ಅದನ್ನೆಲ್ಲ ಕರೆಸ್ಕೋತಾನ ಹೇಳ್ತಾನು. ಹೌದು. ಅವಾಗ ಏನ್ ಮಾಡ್ತಾನ? ಏನ್ ಮಾಡು? ಬ್ರಹ್ಮಾಂಡ ಎಂಬ ಬುಟ್ಟಿ ತಲೆ ಮೇಲೆ ಹಿಡ್ಕೊಂಡ ಕೈಯಾಗ ಒಂದು ಕುಶಿನ ತಗೊಂಡ ಹಾ. ಮನಂತ ಮನರಂಜನ ಬಾಲ ಜೋ ಅಂತೇಳಿ ಹಾಡ್ಕೋತ ಬರ್ತಿದ್ದ. ಹಾ. ಬರೋ ಟೈಮ್ದಾಗ ಏನಾತ? ಏನ್ ಅವ ಮಾಡು? ಹಾಡ್ಕೋತ ಬರೋ ಟೈಮ್ದಾಗ ಈ ಸಪ್ಪಳ ಹೋಗಿ ಎಲ್ಲಿ ಬತ್ತು? ಸತ್ಯವಾಮಿ ಕಿವಿಯಾಗ ಬಿತ್ತು ಮಾಸ್ತರ್. ಹೌದು. ಸತ್ಯವಾಮಿ ಕಿವಿಯಾಗ ಯಾವಾಗ ಬಿತ್ತು ನೋಡು. ಅವಾಗ ದೂತಿ ಹೇಳ್ತಾಳ ಸತ್ಯವಾಮಿ, ಏನಂತ? ಅಲ್ಲಿ ಕೊರವಂಜಿ ಹೊಂಟಾಳ ದೂತಿ ಕರ್ಕೊಂಡ್ ಬರೋಗ್ ಹೋಗಿ ಅಂತ ಹೇಳಿ ಬಿಡ್ತಾಳ. ಹೌದು. ಅವಾಗ ದೂತಿ ಹೋಗಿ ಕರ್ಕೊಂಡ್ ಬರಾಕ ಕೊರವಂಜಿ ತೆಕ ಬರ್ತಾನು. ಹಾ. ಅವಾಗ ಕೊರವಂಜಿ ತೆಕ ಬಂದು ದೂತಿ ಏನಂತ ಹೇಳ್ತಾನು? ಏನ್ ಕೇಳ್ತಾನು? ಏನಿಲ್ಲ ದೂತಿ ಅಲ್ಲಿ ನಮ್ಮ ಸತ್ಯವಾಮಿ ಕರಿಯಾಕತ್ತಾಳ, ಬಾ ಮನಿಗ್ ಹೋಗುನು ಅಂತ ಕರಿತಾಳು. ಹೌದು. ಅವಾಗ ಕೃಷ್ಣ ಪರಮಾತ್ಮ ಒಂದು ಮಾತು ಹೇಳ್ತಾನ, ಹಾ. ಏನಿಲ್ಲ ಆಕಿ ಕರಿಲತ್ತೇಳಿ ನಾನು ಇಲ್ಲಿ ಮಠ ಬಂದನಿ, ಹಾ. ಮೊದಲು ನಡಿ ಹೋಗುನು ಅಂತ ಹೇಳ್ತಾನ ಅವ ಪರಮಾತ್ಮ. ಹೇಳಿದಾಗ ಏನ್ ಮಾಡ್ತಾನ? ಏನ್ ಮಾಡು? ಹೇಳಿದಾಗ ಏನ್ ಮಾಡ್ತಾನೋ ಹಾಡ್ಕೋತ ಹಂಗ ಹೋಗ್ತಿದ್ರ ಇಬ್ರು ಕೂಡಿ. ಹೋಗೋ ಟೈಮ್ದಾಗ ಏನಾಗ್ತದ್ರ ಮಾಸ್ತರ್, ಏನ ಕೈಯಾಗ ಕೂಸಿತ್ಲ ಕೂಸ ಅಳಾಕತ್ತಿ ಬಿಡ್ತೈತಿ ಕೃಷ್ಣ ಪರಮಾತ್ಮನ ಕೂಸ್. ಹೌದು. ಯಾಕಂದ್ರ ನೋಡು ಅದೇನು ಕೂಸ್ನಾಗಿ ತಗೊಂಡ್ ಬಂದಿದ್ಲ, ಅದ ಮನ್ಮಾತ ಅಂತೇಳಿ ಹೆಸರು ಇಟ್ಟದ. ಮನಮತ್ತ. ಅದ ಕೂಸನ ತಗೊಂಡ್ ಬರೋ ಟೈಮ್ದಾಗ ಕೂಸ ಅಳಾಕತ್ತಿ ಬಿಡ್ತ ಹಾದ್ಯಾಗ. ಹೌದು. ಕೂಸ ಕೈತದ ಪಟ್ ನಾವು ದೂತಿ ಹೇಳ್ತಾನ ಕೃಷ್ಣ ಪರಮಾತ್ಮಗ, ಏನಂತ? ಏ ಕೊರವಂಜಿ ಅದು ಕೂಸ ಅಳಾತತಿ ಅದ ಕಟ್ಟ ಮಲಿಯರ ಕುಡಸ ಹುಚ್ಚಿ ಅಂದವ್. ಹೌದು. ಅವಾಗ ಕೃಷ್ಣ ಪರಮಾತ್ಮ ಹೇಳ್ತಾನು, ಏನ್ ಹೇಳು? ಎಂದು ಹುಟ್ಟೈತಿ ಅಂದ್ರ ನನ್ನ ಕಂದ ಎಂದಿನ ಹಿಡಿದು ಹುಟ್ಟೈತಿಲ್ಲ, ಹಾ. ಅಂದಿನ ಹಿಡ್ಕೊಂಡ್ ಮಲಿ ಅನ್ನುವಂತದ ಕುಡುದಿಲ್ಲ, ಮಲಿ ಅನ್ನೋದು ಅಂತದ ಅದು ನೋಡಿಲ್ಲ, ಹಾ. ಅದಕ್ಕೆ ಮಲಿ ಅನ್ನುವಂತದ ಕೂನಿಲ್ಲ ಅಂತ ಹೇಳಿಬಿಟ್ಟವ್. ಹೌದು. ಅವಾಗ ಅವ ದೂತಿ ಕೇಳ್ತಾನು, ಮಲಿ ಅನ್ನೋದು ಇದು ನೋಡಿಲ್ಲ ಅಂದ ಬಳಕ ಹೆಂಗಾರ ಜೋಪಾನ ಆಗೈತಿ ಇದು ದೂತಿ ಅಂತ ಕೇಳ್ತಾನವ. ಹಾ. ದೂತಿ ಕೇಳ್ತಾನ ಕೃಷ್ಣ ಪರಮಾತ್ಮ, ಹೆಂಗದ ಜೋಪಾನ ಆಗೈತಿ ಅಂತ ಕೇಳ್ತಾನು. ಹೌದು. ಏನಿಲ್ಲ ದೂತಿ ಇದು ಜೋಪಾನ ಆಗ್ಬೇಕಾದ್ರ ಬರೀ ಹೆಬ್ಬಳ ಚೀಪ್ ಜೋಪಾನ ಆಗೈತಿ ಅಂತ ಹೇಳ್ತಾನೆ ಕೃಷ್ಣ ಆಡದ ನೀ ಪರಮಾತ್ಮ. 3 ದಿನ ಹೊರಸಲ ಮೇಲೆ ಬಿದ್ದಿರ್ತಿ. ಯಾಕಂದ್ರೆ ಹಡದ 3 ದಿನ ಆಗುತ್ತಾನ. ಈಕಿ ವಿದ್ಯಾಶ್ರೀ ಎಲ್ಲಿ ಬೀಳ್ತಾಳು? ಹೊರಸಲ ಮೇಲೆ. ವರ್ಷಲ ಮೇಲೆ ಬೀಳ್ತಾಳು. ಈಕಿಗೆ 3 ದಿನ ಆಗುತ್ತಾನ ಹಾಲು ಬೀಳಂಗಿಲ್ಲ. ಹೌದು. ಅಲ್ಲಿ ಹಾಲು ಯಾರು ಕುಡಿಸ್ತಾರೋ? ಯಾರು ಕುಡಿಸ್ತಾರ? ಯಾಕಂದ್ರೆ ಹೆಬ್ಬಾಳದಾಗ ಅಮೃತ ಇಟ್ಟನ ಪರಮಾತ್ಮ. ಹೌದು. ಅದ ಹೆಬ್ಬಾಳ ಜೀಪ್ ತರ್ತೈತಿ ಕೂಸ. ಹಾ. ಯಾಕಂದ್ರೆ ಹೆಬ್ಬಾಳದಾಗ ಅಮೃತ ಇಟ್ಟನು. ಅದ್ರ ಸಂಬಂಧ ಏನ್ ಹೇಳ್ತಾನ ದೂತಿಗೆ? ಹಾ. ಹೆಬ್ಬಾಳ ಜೀಪಿನ ನಮಗ ಜೋಪಾನ ಆಗೈತಿ ದೂತಿ ಅಂತ ಹೇಳ್ತಾನ. ಹಾ. ಯಾಕಂದ್ರೆ ಕೃಷ್ಣ ಪರಮಾತ್ಮ ನಿನ್ನ ಆಟ ಅನ್ನೋದು ಬೇರೆ ಐತಿ. ಹೌದು. ಎಂತ ಆಟ ನಾನು ನೋಡ್ಲಿಲ್ಲಪ್ಪ ಪರಮಾತ್ಮ ಅಂತ ತಿಳ್ಕೊಂಡ್ ಏನ್ ಮಾಡ್ತಾನು? ಏನ್ ಮಾಡ್ರು? ಕರ್ಕೊಂಡ್ ಕೊರವಂಜಿ ತೆಕ್ಕ ಹೋಗಿ ತಗೊಂಡು ಹಾದ. ಹಾ. ಹೋಗಿ ಸತ್ಯವಾಮಿನ ಕರಿಯಾಕ ಹೋಗ್ಕಾನ. ಹೌದು. ಏನಂತ ಕರಿತಾನು? ಏನಂತ ಕರೀತಾರ? ಏನಿಲ್ಲ ಸತ್ಯವಾಮಿ ಕೊರವಂಜನ ಕರ್ಕೊಂಡ್ ಬಂದನಿ ಬಾ ತಾಯಿ ಹೊರಗ ತಿಳಿ ಅಂದ. ಹೌದು. ಈಕಿನ ಹೊರಗ ಬಂದಿರ್ಕಿಲ್ಲ, ಒಳಗೆ ಏನಾಗಕತ್ತಿಕಿಗೆ ಏನಾಗಕೈತಿ? ಅಂದ್ರ ಮಾಸ್ತರ ಹಾ. ಕೊರವಂಜಿ ಬಂದಾಳನು ಅಂತ ಸಪ್ಪಳಟ್ಟ ಈಕಿ ಕಿವ್ಯಾಗ ಯಾವಾಗ ಬತ್ತು ನೋಡು. ಮೊದಲ ಆವಾಜ್ ಮಾಡಿದವ. ಸತ್ಯವಾಮಿ ಏನಾಗಕತ್ತು? ಕುಚುಗಳೆಲ್ಲ ಅಳಿಗಾಡಕತ್ತು ಮಾಸ್ತರ್. ಹೌದು. ಸತ್ಯವಾಮಿ ಕುಚುಗಳೆಲ್ಲ ಅಳಿಗಾಡಕತ್ತು. ಅವಾಗ ದೂತಿಗೆ ಹೇಳ್ತಾಳ ಸತ್ಯವಾಮಿ, ಏನಂತ? ಏ ಸತ್ಯವಾಮಿ ಕೊರವಂಜದ ಆಟ ಯಾಕೋ ಬದಲು ಕಾಣತತಿ, ಹೌದು. ಈಕಿ ಮ್ಯಾಲ ನಂದು ಮನಸ್ಸಾಗೈತಿ ತಂದು ಬಿಟ್ಳು ಈಕಿ. ಹೌದು. ಅವಾಗ ದೂತಿ ಹೇಳ್ತಾನು, ಏನ ತಾಯಿ ನೀವು ಹೆಂಗಸರ ಮನಸ್ಸು ಮಾಡ್ರಿ, ನಾವು ಗಂಡ ಮಕ್ಕಳಿಲ್ಲ ಪಲಾಟ ಸೇರು ನೋನೋ ಇಂಥದ್ದು. ಹೌದು.
ನೋಡ ಅಲ್ಲಿ ಏನು ನೋಡಿ ಮನಸ್ಸು ಮಾಡಿದಿ ಅಲ್ಲೇನು ಚಮಕ್ ಹೊಳಿತ ಕೃಷ್ಣ ಪರಮಾತ್ಮ ಶಿರಿಯರ ಹುಟ್ಟು ಬಂದಾನ ಅಂತೇಳಿ ನಿನ್ನಂತೆ ನಾವು ಹೋಗುಣು ಹೌದು ಆದ್ರ ಸತ್ಯಭಾಮಿ ಮನಸ್ಸು ಮಾಡ್ಬೇಕಾದ್ರ ಕೊನವಂಜಿನಿ ಏನು ನೋಡಿ ಮನಸ್ಸು ಮಾಡ್ಯಾಳ ಹಾ ಯಾಕಂದ್ರ ಅವ ಅವತಾರ ತೊಟ್ಟು ಬಂದಾನ ಕರೆ ಏನು ಜೋಡ್ನ ಏನು ಬದ್ಲಾಗಿ ಅವ ತಿಳಿದಿದ್ದೇನ ಹಾ ಏ ಹುಚ್ಚಿ ಅವು ಇರುವಂಗ ಇದ್ದು ಅವು ಇರುವಂಗ ಅದಾವು ಅದಾವ ಆದ್ರ ಅಂತ ಜೋಡ್ನಾಕ ಈಕ ಗಂಟು ಬಿದ್ದು ಮನಸ್ಸು ಮಾಡ್ಯಾಳ ಅಲ್ಲಿ ಹೌದು ಈಗ ಕೇಳ್ಕೊತ ಬಂದಾಳ ದೊಡ್ಡ ಪುರಾಣ ಉಯ್ದದಕ್ಕೆ ಆಗ್ಯಾಳ ಹೌದಾ ಯಾಕಂದ್ರ ಜಡಿಯ ನೋಡು, ಬಿಚ್ಚಿದೆ ನಮ್ಮ ಸಂಪಿಗೆ ಹಾರವನ್ನತೆ ಹೌದ್ ಹೌದಲ್ಲ ಹೌದೌದು ಇದನ್ನ ಕೇಳಿಳಾಕಿ ಮೊದಲ ಕೇಳಿರಲ್ಲ ಇದನ್ನ ಕೇಳಿಲ್ಲ ಹೆಂಗ ಬಂದದಿನಿ ಕೊರವಂಜಿ ಅಂತ ಕೇಳಾನ ಪರವಂಜತ ಕೇಳ ಅಂತಲಿ ವಿಗಗಳ ಕೂತ ಹೌದ್ ವಿಗಗಳ ಮ್ಯಾಲ ಕೂತ ಇಲ್ಲಿಗೆ ನಾ ಬಂದನೆ ಅಂತ ನಾ ಹೇಳಿಬಿಟ್ಟು ಇಲ್ಲಿಗೆ ಬರ್ಬೇಕಾದ್ರೆ ವಿಗಗಳ ಮ್ಯಾಲ ಕೂತ್ ಇಲ್ಲಿಗೆ ಬಂದನೆ ದೂತೆ ಅಂತ ಹೇಳ್ತದ ಅವ. ಅದಕ್ಕಾಗಿ ಆಕೆ ಏನೈತಿಳು ಏನಂತ ಹೇಳು ತೂತೆ ಹೌದ್ ಈ ಕೊರವಿ ಮೇಲೆ ನನ್ನ ಮನಸ್ಸಾಗಿತ್ತಂದ್ರ ಕೊರವಿ ಮೇಲೆ ಮನಸ್ಸಾಗೈತೆ ತಂದಾಳು ಹೌದು ಅಲ್ಲಿ ಏನು ನೋಡಿ ಮನಸ್ಸು ಮಾಡಿದಿ ಅಂತದೇನ್ ನಿನಗ್ ಚಮಕ್ ಹೊಳದಿತ್ತ ಅಲ್ಲೇ ಹೋಗುತ್ನಾಗ ಹೇಳ್ತಾಳೆ ಏನು ನೋಡಿ ಮನಸ್ಸು ಮಾಡ್ಯಾಳ ಯಾಕಂದ್ರೆ ಇನ್ನೊಂದು ಮಾತು ಹೇಳ್ತಾಳು ಹೌದು. ಯಾಕಂದ್ರ ಕತ್ತಲ ಅಂದ್ರ ಹೆಣ್ಣೈತತ್ತ ಹೌದು ಬೆಳಕಂದ್ರ ಹಿಂದಾಗಡೆ ಐತೆ ಕತ್ತಲ ಅಂದ್ರ ನಂದು ದ್ವಾಡದೈತಿ ಅಂತ ಹೇಳ್ತಾಳ ಈಕೆ ಹೌದು ಬೆಳಕಂದ್ರ ಸಾಣದೈತ ಕತ್ತಲ ಅಂದ್ರ ಹೆಣ್ಣೈತಿ ಅಂತ ಹೇಳ್ತಾಳ ಹೌದು ಆದ್ರ ಕತ್ತಲದಾಗ ಏನು ಮಾಡಕ್ ಬರಂಗಿಲ್ಲ ಏನು ಹುಟ್ಟಾವ ಕತ್ತಲದಾಗ ಬೆಳಕದಾಗ ಏನೇನಾಗೈತೆ ಅನ್ನುವಂಥದ್ದು ಹೇಳುನು ಮಾಸ್ತರ್ ಹಾ ಹಾ ಏ ಬೆಳಕ ಕಮ್ಮ ಮಾಡಿ ಕತ್ತಲ ಶಾಂತಿಯ ಕೇಳ ಬೆಳಕಿನ ಮಾರ್ಗ ಒಂದ ಬ್ಯಾರೆ ಐತೆಯ. ಮತ್ತೊಮ್ಮೆ ಕೇಳ ಬೆಳಕಿನ ಮಾರ್ಗ ಒಂದ ಬ್ಯಾರೆ ಐತೆಯ. ಸಂವತ್ಸರಾಟ್ರ ಪುರಾಣ ಬೆಳಕಿನ ಮಾರ್ಗ ಹಿಂಗ ಬರದತೆಯ. ಸಂವತ್ಸರಾಟ್ರ ಪುರಾಣ ಬೆಳಕಿನ ಮಾರ್ಗ ಹಿಂಗ ಬರದತೆಯ. ಬೆಳಕಿನ ಒಳಗ ನೀವು ಪ್ರಪಂಚ ಮಾಡತೀರಿ ಕೇಳ ಕತ್ತಲ ಕೇಳ ಜಾಗೆಲ್ಲೇತೀಯ. ಯಾಕಂದ್ರೆ ನಮ್ಮ ಕವಿ ಕೇಳ್ತಾನು ಬೆಳಕಿನ ಒಳಗ ಎಲ್ಲಾರು ಪ್ರಪಂಚ ಮಾಡ್ಬೇಕಾಗೈತಿ ಕರೆ ಕತ್ತಲ ಒಳಗ ಯಾರು ಮಾಡಾಕ ಬರಂಗಿಲ್ಲ ಅಂತ ಹೇಳ್ಯಾರ ಅವ್ರು. ಏ ಬೆಳಕಿನ ಒಳಗ ನೀವು ಪ್ರಪಂಚ ಮಾಡತೀರಿ ಕೇಳ ಕತ್ತಲ ಕೇಳ ಜಾಗೆಲ್ಲೇತೀಯ. ಮತ್ತೊಮ್ಮೆ ಕೇಳ ಕತ್ತಲಕ ಹೇಳ ಜಾ ಎಲ್ಲೇತೆಯ. ತರ್ಕ ಜ್ಞಾನ ನಿನ್ನ ದೇಹದ ಒಳಗ ಕತ್ತಲಕ ಹೇಳ ಜಾಗೆಲ್ಲೇತೆಯ. ತರ್ಕ ಜ್ಞಾನ ನಿನ್ನ ದೇಹದ ಒಳಗ ಕತ್ತಲಕ ಹೇಳ ಜಾಗೆಲ್ಲೇತೆಯ. ಏ ಇದು ಅಲ್ಲ ಮತ್ತೇನ ಕೇಳತಾಳು ವಿಷಯವನ್ನ ಕೇಳತಾಳ ನನಗ. ಒಟ್ಟ ಸಿರಿ ವಿಷಯ ತಂದಳ ನೋಡ ಸಬದಾಗ. ನಿಮ್ಮವ್ರು ಎಲ್ಲ ಸೀರೆ ಉಟ್ಟಾಳ ಅಂತ ಹೇಳ್ತಾಳ ನನಗ. ಏ ನಿಮ್ಮ ಭೀಮಸೈನ ಸೀರೆ ಉಟ್ಟಾನಂತ ಹೇಳಿ ಏ ವಾದ ಮಾತ್ರ ನಡೆಸ್ಯಾಳ ನೋಡ ಸಬದಾಗ. ಏ ಅಲ್ಲಿ ಭೀಮಸೈನ ಕೀಚಕನ ಹೊಡಿಬೇಕಾದ್ರ ಒಂದ ದಗದಾಗಿತ್ತ ನೋಡ ಅದರಾಗ. 12 ವರ್ಷ ವನವಾಸ ಆಗಿತ್ತು ನೋಡ ಪಾಂಡವರಿಗೆ ಆವಾಗ. 1 ವರ್ಷ ಅಜ್ಞಾತವಾಸ ಉಳಿದಿತ್ತ ನೋಡಾಗ. ಏ 1 ವರ್ಷ ಅಜ್ಞಾತವಾಸ ಉಳದಾಗ ವಿಚಾರ ಮಾಡಿ ಏ ವಿರಾಟ್ ರಾಜನ ಆಸ್ಥಾನಕ್ಕೆ ಹೋದ್ರು ಆವಾಗ.
ನಟರಾಜನ ಮನಿ ಒಳಗ ಅವರು ಹೋಗತಾರುವ ವೇಷ ಬದಲಿ ಮಾಡಿ ನಿಂತ್ರು ಆವಾಗ ದ್ರೌಪದಿ ಶ್ರೀಲಿಂದ ರೂಪಿ ತೊಟ್ಟ ನೋಡ ಅದರಾಗ ಒಬ್ಬ ಕೀಚಕ ಮಾತ್ರ ಇದ್ದ ನೋಡ ಅದರಾಗ ಏ ಕೀಚಕ್ಕಿದ್ದವ ನೋಡಾಗ ದ್ರೌಪದಿ ಮ್ಯಾಲ ಮನಸ ಮಾಡಿ ಏ ಅಕ್ಕಿಗೊಂದ ಹೇಳತಾನು ಅವಾಗ ಏ ಎಷ್ಟೊತ್ತಿದ್ರ ನೀನು ನನ್ನ ಮನ್ಸಕ್ಕೆ ಬರ್ಬೇಕಂತ ದ್ರೌಪದಿಗೆ ಹೇಳತಾನು ಅವಾಗ ಅಂಜಿ ದ್ರೌಪದಿ ಮಂತ್ರ ಓಡತಾಳು ಆವಾಗ ಆಗ ಭೀಮನ ಮುಂದ ಹೇಳತಾಳು ಆವಾಗ ಏ ಕೀಚಕ ನನ್ನ ಮ್ಯಾಲ ಮನಸ್ಸ ಮಾತ್ರ ಮಾಡ್ಯಾನು ಏ ನನ್ನ ಮನ್ಸಕ್ಕೆ ಕರೆದನ ನೋಡ ಅಂದಾಗ ಏ ಕೀಚಕ ಮನ್ಸಕ್ಕೆ ಕರೆದಾನಂತ ಭೀಮಗ ಮಾತ್ರ ಸಿಟ್ಟ ಬಂತು ಯಾಕ ಅಕ್ಕಿ ಶಕ್ತಿ ಇದ್ದಿದ್ದಿಲ್ಲ ಅವಾಗ ಸ್ವತಃ ಹೋಗಿ ಹೊಡಿಬೇಕಾಗಿತ್ತ ಕೀಚಕನವಾಗ ಮುಕ್ಕಳಿಗೆ ಕಾಲ ಹಚ್ಚಿ ಓಡ್ಕೊತ ಬಂದಳ ಭೀಮನ ತೇಕಾಗ ಏ ಮಶಿಬನಾಳ ದ್ರೌಪದಿ ಬಂದ ಭೀಮಗಾಗ ಹೇಳತಾಳು ಒಟ್ಟ ಕೀಚಕ ಮಾತ್ರ ಬಿಡೋದಿಲ್ಲ ಅಂತ ಅವಾಗ ಏ ದ್ರೌಪದಿಗೆ ಮಾತ ಕೊಟ್ಟ ಭೀಮಾಗ ಹೋದ ನೋಡ ಕೀಚಕನ ಮುಂದ ನೆತ್ತನ ನೋಡ ಆವಾಗ ಒಟ್ಟ ಯುದ್ಧ ಮಾತ್ರ ನಡೀತ ನೋಡ್ರಿ ಇಬ್ಬರಿಗೆ ಆವಾಗ ಸಿಟ್ಟಿಗೆದ್ದ ಭೀಮ ಕಾಲಿ ಬಿತ್ತ ಆವಾಗ ಏ ಸಿಟ್ಟಿಗೆದ್ದ ಭೀಮ ಕೀಚಕನ ವಾದ ಮಾಡ್ಯಾನಾಗ ಏ ಎರಡು ಕಾಲ ಕೀಚಕ ತಗದಾನ ಆವಾಗ ಏ ಭೀಮ ಇದ್ದವನ ಕೀಚಕನ ಎರಡು ಕಾಲ ಕೀಚಿ ಹೋಗದ ಜೇರ ಕಡ್ತ ದ್ರೌಪದ್ಯಾಗ ಸಿಕ್ಕಿಳಂದಾಗ ಕೀಚಕಾಗ ಎರಡು ಕಾಲ ಗೀಚಿ ಬಿಡ್ತಿದ್ದೀಗ ಎಂತ ಶಕ್ತಿ ಒಟ್ಟ ನಿನ್ನಲ್ಲಿಲ್ಲ ಹೇಳ್ತೇನ ನಿನಗ ಏ ನಿಮ್ಮ ಹೆಣ್ಣ ಮಕ್ಕಳ ಮಾಟ ಮಾತ್ರ ಉಳಿಬೇಕಾದ್ರ ನಮ್ಮ ಗಂಡ ಗಬರುಗೋಳ ಬೇಕ ಹಿಂಬಾಲ ಅವಾಗ ಏ ಇದು ಅಲ್ಲ ಮತ್ತ ವಿಷ್ಣು ಸೀರೆ ಒಟ್ಟಾನ ಅಂತ ವಾದ ಮಾತ್ರ ನಡೆಸ್ಯಾಳ ನೋಡ ಸಭದಾಗ ನಮ್ಮ ವಿಷ್ಣುನದಾಗ ಬ್ಯಾರೆ ಐತಿ ಅದರಾಗ ಭಸ್ಮ ಸೂರವರ ಬೇಡಿದ ನೋಡ ಪರಮಾತ್ಮನ ತೇಕ ಏ ಪರಮಾತ್ಮನ ತಪ ಮಾಡಿ ಭಸ್ಮ ಸೂರ ಬೇಡ ತಾನು ಏ ಉರಿ ಹಸ್ತ ಬೇಡಿದ ನೋಡ ಕೈಯಾಗ ಏ ಭಸ್ಮ ಸೂರ ಉರಿ ಹಸ್ತ ಬೇಡಿಕೊಂಡ ಬರತೆ ಇದ್ದ ಯಾರ ಮ್ಯಾಲ ಪ್ರಯೋಗ ಮಾಡ್ಲಿ ಅಂತ ಅವಾಗ ಅವ ದಾರಿ ಕೂಡಿ ಬಡ್ತಿದ ನೋಡ ಆವಾಗ ಈಕೆ ಪಾರ್ವತಿ ಸಿಕ್ಕ ನೋಡ ಅವನ ಕೈಯಾಗ ಏ ಪಾರ್ವತಿನ ನೋಡಿದಾಗ ಭಸ್ಮ ಸೂರ ಬೆನ್ನ ಹತ್ತಿ
ಏ ಮುಕ್ಕಳಿಗೆ ಕಾಲ ಹಚ್ಚಿ ಓಡಾಕತ್ತಾಳ ಅವಾಗ ಏ ಪಾರ್ವತಿ ಓಡಿ ಓಡಿ ವಿಷ್ಣು ದೇವ್ರನ್ನ ಕರೀತಾಳು ಏ ಸಾಷ್ಟಾಂಗ ನಮಸ್ಕಾರ ಹಾಕತ್ತಾಳ ಅವಾಗ ಜೀರ ಕಡ್ತ ಭಸ್ಮ ಸೂರ್ಣ ಕೈಯಾಗ ಸಿಕ್ಕಿನಂದರ ಇವತ್ತು ನಾನು ಸುಟ್ಕೊಂಡು ಸಾಯ್ತೇನ ಅಂದಾಗ ಏ ನನ್ನ ಕಾಪಾಡ್ರ ಅಂತ ಹೇಳಿ ವಿಷ್ಣುನ ಕಾಲಿಗೆ ಬಿದ್ದಾಳಾಗ ಏ ವಿಷ್ಣು ಅವತಾರ ತೊಟ್ಟ ನೆತ್ತ ಅದರಾಗ ಏ ಈಕೆ ಸಂಬಂಧ ಹೇಳಿಕೊಂಡ ಅವತಾರ ಮಾತ್ರ ತೊಟ್ಟನಾಗ ಏ ಕಾಣ ಕಾಣ ಒತ್ತಾಯ ಚಾಲು ಮಾಡ್ಯಾನ ಅವಾಗ ಭಸ್ಮ ಸುರ್ಣ ತರಿವೆ ಹೇಳತಾನು ಆವಾಗ ನಾ ಹೇಳಿದಂಗ ಕೇಳಬೇಕು ಅಂದಾಗ ಏ ನಾನು ಹೇಳಿದಂಗ ನೀನು ಮಾತ್ರ ಈಗ ಕೇಳಿದಾರ ಏ ನಾನು ಮಾತ್ರ ಸಿಗತ್ತೇನ ನಿನ್ನ ಕೈಯಾಗ ಏ ಇಟ್ಟ ಮಾತ ಹೇಳಿ ಭಸ್ಮ ಸುರ್ಣ ಮರಳ ಮಾಡಿ ಕಾಣ ಕಾಣ ಉತ್ತಯ ಚಾಲು ಮಾಡ್ಯಾನ ಅವಾಗ ಇಲ್ಲಿಗೆ ಬಂತೋ ಸಂಗ ಅಂತ ನಡ ಹಿಡ್ದ ಅವಾಗ ಕಾಣ ಕಾಣ ಉತ್ತಯ ಅಂತ ಭುಜ ಹಿಡ್ದ ಅವಾಗ ಏ ಇವ ಹೆಂಗ ಮಾಡ್ತಾನಂತ ಭಸ್ಮ ಸೂರ ಹಂಗ ಮಾಡಿ ಏ ಉರಿ ಹಸ್ತ ತಲೆ ಮೇಲೆ ಇಟ್ಟ ಸತ್ತಾನ ಅವಾಗ ಏ ತನ್ನ ತಲೆ ಮ್ಯಾಲ ಇಟ್ಟ ಭಸ್ಮ ಸೂರ ಸಾಯ್ಬೇಕಾದ್ರ ವಿಷ್ಣು ಬಂದ ಕೊಂದನ ನೋಡ ಅವಾಗ ಒಟ್ಟ ನಿನ್ನ ಹೆಣ್ಣಿನ ಉಳ್ಸಾಕಂತ ಮಾಡ್ಯಾರ ಅವಾಗ ಇದ್ರಾಗ ನಿಮ್ಮ ಅವ್ವನ ಕೂಣ ಇಲ್ಲ ಇದ್ರಾಗ ಏ ನಮ್ಮ ಅಪ್ಪಗಳ ಆಶೀರ್ವಾದ ನಿಮ್ಮ ಮ್ಯಾಲ ಇದ್ರ ನಿಮ್ಮ ಕಷ್ಟಗಳ ದೂರ ಆಗತಾವು ಇದ್ರಾಗ ನಾಗೇಶ ಅವ್ರ ಬರ್ತಾರ ಒಳ್ಳೆ ದಾಟ ಬರ್ತಾರ ಒಳ್ಳೆ ದಾಟ ಬರ್ತಾರ ಒಳ್ಳೆ ಬೇರೆ ಹತ್ತ ಅಂತಲೇ ಹೋಗತಾರ ಹೊಂಟ ತೇರ್ದಾಳ ತುಕಾರಾಮನ ಹಾಡಾರ ಬಾಟ ಹಾಡ್ತಾರ ಹೆಂಗ ಜವಾಬ್ ಕೊಟ್ಟ ಪ್ರಭು ಸ್ವಾಮಿಯ ನೋಡ ದಯಾದಿಂದ ಹೇಳತಾರೋ ದಯಾದಿಂದ ಹೇಳತಾರೋ ದಯಾದಿಂದ ಹೇಳತಾರೋ ಏ ಪ್ರಭು ಸ್ವಾಮಿ ದೇವರ ದಯಾದಿಂದ ಹೇಳತಾರ ಎಲ್ಲರ ಜಡತೆಯ ನಿರಾಕಾರದಾಗ ಏನ ಇಲ್ಲ ಅಂತ ಮೂಲ ಸಂಬದಾಗ ಬರದ ಯಾಕಂದ್ರ ಮಾಸ್ತರ ಅದು ಕೊರಕ್ ಮಾಡೋದು ಬಿಡ್ರಿ ಟೈಮನು ಆಗೈತಿ ಟೈಮ್ ಆಗಂತಿಲ್ಲ ಅದ್ರದ್ದು ಮುಗದೈತಿ ಯಾಕಂದ್ರೆ ಟೈಮುನು ಪುಣ್ಯಾರ ಆಗಾಕ ಬಂದೈತಿ ಯಾಕಂದ್ರೆ ಒಂದು ಭಕ್ತಿ ಕ್ಯಾಲಿ ಹಾಡಿ ಮುಂದೆ ಮತ್ತೆ ಟೈಮ್ ಆಗೈತಿ ಮುಂದೆ ನಾವು ಹಾಡಕ್ ಹೋಗೋದೈತ್ರಿ
ಯಾಕಂದ್ರ ಮುಂದೆ ಇದೊಂದು ಭಕ್ತಿ ಕ್ಯಾಲಿ ಹಾಡಿ ಮತ್ತೆ ಮುಂದೆ ಮಂಗಳಾರತಿ ಮಾಡೋಣ್ರಿ. ಭಕ್ತವಾಚಲ ನಮ್ಮ ಶಂಭೋ ಶಂಕರನು ಮಾನಂದ ಸೋಳೆಯ ಭಕ್ತಿ ನೋಡಿದನು. ಮಾನಂದ ಸೋಳೆಯ ಭಕ್ತಿ ನೋಡಿದನು. ಶಂಭೋ ಶಂಕರನು ಆನಂದ ಸೂರ್ಯ ಭಕ್ತಿ ನೋಡಿದನು. ಆನಂದ ಸೂರ್ಯ ಭಕ್ತಿ ನೋಡಿದನು. ಭಕ್ತವಚಲ ನಮ್ಮ ಶಂಭು ಶಂಕರನು ಮಾನಂದ ಸೋಳೆಯ ಭಕ್ತಿ ನೋಡಿದನು. ಮಾನಂದ ಸೋಳೆಯ ಭಕ್ತಿ ನೋಡಿದನು. ಶಂಭೋ ಶಂಕರನು ಆನಂದ ಸೂರ್ಯ ಭಕ್ತಿ ನೋಡಿದನು. ಆನಂದ ಸೂರ್ಯ ಭಕ್ತಿ ನೋಡಿದನು. ಮಾನಂದ ಸುಳಿ ಮನೆಗೆ ತಾನು ಹಾದಾನು. ಆಕೆ ಕೈಯಾಗ ಒಂದ ಲಿಂಗ ಕೊಟ್ಟಾನು. ಬೇಡಿದಾಗ ಕೊಡಬೇಕಂತ ಕರಾರ ಮಾಡ್ಯಾನು. ಮಾನಂದ ಸೋಳಿಯ